ನಮಸ್ಕಾರ ವೀಕ್ಷಕರೇ, ನೀವು ಎಂದಾದರೂ ಈ ಅನುಭವ ಪಡೆದಿದ್ದೀರಾ? ಓಡಾಡುತ್ತಿದ್ದಾಗ ಹಠಾತ್ತನೆ ಕಾಲುಗಳು ಭಾರವಾಗಿ ತೋರಿಸುತ್ತದೆ. ಸ್ವಲ್ಪ ಹೊತ್ತು ನಡೆದ ಮೇಲೆ ತೊಡೆಗಳು ತುಂಬಿ ಬರುತ್ತದೆ ಅಥವಾ ಕಾಲುಗಳು ನೋವು ಬರ್ತವೆ. ಕೆಲವೊಮ್ಮೆ ಕಾಲುಗಳಿಗೆ ಇರುವೆ ಓಡಾಡುವಂತೆ ಎನಿಸುತ್ತದೆ. ಮತ್ತು ಅತ್ಯಂತ ಮುಖ್ಯವಾದುದೆಂದರೆ ದೇಹದಲ್ಲಿ ಈಗ ಹಿಂದಿನಂತೆ ಉತ್ಸಾಹ ಮತ್ತು ಶಕ್ತಿ ಉಳಿದಿಲ್ಲ ಎಂದು ತೋರುತ್ತಿದೆಯಾ? ಇದಕ್ಕೆ ಉತ್ತರ ಹೌದು ಎಂದಾದರೆ ಇದು ಕೇವಲ ಹೆಚ್ಚುತ್ತಿರುವ ವಯಸ್ಸಿನ ಲಕ್ಷಣ ಮಾತ್ರವಲ್ಲ, ಇದು ನಿಮ್ಮ ದೇಹದ ಒಂದು ಎಚ್ಚರಿಕೆಯ ಸಂಕೇತವಾಗಿದೆ. ಈ ಎಚ್ಚರಿಕೆಯ ಅರ್ಥ ಇದು: ಈಗ ಸಮಯ ಬಂದಿದೆ ನಿಮ್ಮ ಆಹಾರ ಮತ್ತು ಜೀವನ ಶೈಲಿಯನ್ನು ಸುಧಾರಿಸುವುದಕ್ಕೆ. ಇದರಿಂದ ಕಾಲುಗಳಲ್ಲಿ ಕಳೆದು ಹೋಗಿರುವ ಶಕ್ತಿಯನ್ನು ಮತ್ತೆ ಪಡೆಯಬಹುದು. ಇಂದಿನ ಈ ವಿಡಿಯೋ ವಿಶೇಷವಾಗಿ ಯಾರಿಗಾಗಿ ಮಾಡಲಾಗಿದೆ ಎಂದರೆ 50 ಅಥವಾ 60 ವರ್ಷಗಳನ್ನು ದಾಟಿದ್ದಾರೆ ಮತ್ತು ದಿನನಿತ್ಯದ ಕೆಲಸ ಮಾಡುತ್ತಿದ್ದಾಗ ಆಯಾಸ, ದೌರ್ಬಲ್ಯ ಮತ್ತು ಕಾಲು ನೋವಿನ ಸಮಸ್ಯೆ ಎದುರಾಗುತ್ತಿದೆ. ಸ್ನೇಹಿತರೆ, ವಯಸ್ಸು ಹೆಚ್ಚಾಗುವುದು ಯಾವುದೇ ರೋಗವಲ್ಲ, ಆದರೆ ಸರಿಯಾದ ಆಹಾರ ಮತ್ತು ಒಳ್ಳೆಯ ಅಭ್ಯಾಸಗಳನ್ನು ಅಳವಡಿಸಿಕೊಂಡರೆ ಹೆಚ್ಚುತ್ತಿರುವ ವಯಸ್ಸಿನಲ್ಲಿಯೂ ದೇಹದ ಶಕ್ತಿಯನ್ನು ಕಾಯ್ದುಕೊಳ್ಳಬಹುದು. ಇಂದು ನಾವು 5 ಸೂಪರ್ ಫುಡ್ಗಳ ಬಗ್ಗೆ ಮತ್ತು ಒಂದು ವಿಶೇಷ ಪಾನೀಯದ ಬಗ್ಗೆ ತಿಳಿದುಕೊಳ್ಳೋಣ. ಇವು ಕೇವಲ ನಿಮ್ಮ ಸ್ನಾಯುಗಳು ಮತ್ತು ಮೂಳೆಗಳನ್ನು ಬಲಪಡಿಸುವುದಷ್ಟೇ ಅಲ್ಲ, ನಿಮ್ಮ ದೇಹದಲ್ಲಿ ಹಳೆಯ ಉತ್ಸಾಹವನ್ನು ಮತ್ತೆ ತುಂಬುತ್ತದೆ. ವಿಡಿಯೋ ಕೊನೆಯವರೆಗೂ ನೋಡಿ, ಏಕೆಂದರೆ ಕೊನೆಯಲ್ಲಿ ಹೇಳುವ ಪದಾರ್ಥ ನಿಮ್ಮ ಪ್ರತಿಯೊಬ್ಬರ ಅಡುಗೆ ಮನೆಯಲ್ಲಿ ದಿನನಿತ್ಯ ಇರುತ್ತದೆ, ಆದರೆ ಅದರ ಲಾಭಗಳು ಅಪಾರವಾಗಿದೆ. ಮೊದಲಿಗೆ ಬೆಳಗ್ಗೆ ಒಂದು ವಿಶೇಷ ಪಾನೀಯದಿಂದ ಶುರು ಮಾಡೋಣ. ಅದು ದೇಹದಲ್ಲಿ ಹೊಸ ಶಕ್ತಿಯನ್ನು ತುಂಬುತ್ತದೆ ಮತ್ತು ರಕ್ತ ಪರಿಚಲನೆಯನ್ನು ಹೆಚ್ಚಿಸುತ್ತದೆ. ಇಂದಿನ ಓಡಾಟದ ಜೀವನದಲ್ಲಿ ಒತ್ತಡ, ಸಾಕಷ್ಟು ನಿದ್ರೆ ಇಲ್ಲದಿರುವುದು ಮತ್ತು ತಪ್ಪಾದ ಆಹಾರದಿಂದ ನಮ್ಮ ರಕ್ತ ಪರಿಚಲನೆ ಮತ್ತು ಹಾರ್ಮೋನ್ಗಳ ಸಮತೋಲನ ಹಾಳಾಗಿದೆ. ಇದರ ಪರಿಣಾಮವಾಗಿ ಶಕ್ತಿಯ ಮಟ್ಟ ಕಡಿಮೆಯಾಗುತ್ತದೆ ಮತ್ತು ಬೇಗ ಆಯಾಸ ಬರುತ್ತದೆ. ಅನೇಕರು ಇದನ್ನು ವೃದ್ಧಾಪ್ಯದ ಲಕ್ಷಣವೆಂದು ತಿಳಿಯುತ್ತಾರೆ, ಆದರೆ ನಿಜವಾದ ಕಾರಣ ಇದು ನಿಮ್ಮ ರಕ್ತ ಸರಿಯಾಗಿ ಹರಿಯುತ್ತಿಲ್ಲ. ಇದರಿಂದ ಸ್ನಾಯುಗಳಿಗೆ ಆಮ್ಲಜನಕ ಮತ್ತು ಪೋಷಕಾಂಶಗಳು ಸರಿಯಾಗಿ ತಲುಪುತ್ತಿಲ್ಲ. ಹೀಗಾಗಿ ದೇಹದಲ್ಲಿ ಸೋಮಾರಿತನ, ದೌರ್ಬಲ್ಯ ಮತ್ತು ಸ್ಟ್ಯಾಮಿನಾ ಕಡಿಮೆಯಾದಂತೆ ಭಾಸವಾಗುತ್ತದೆ. ಇದಕ್ಕೆ ಪರಿಹಾರವಾಗಿ ನೀವು ಕೇವಲ ಲವಂಗ ಮತ್ತು ಶುಂಠಿಯ ಚಹಾ ಕುಡಿಯಬೇಕು. ಇದರಿಂದ ರಕ್ತನಾಳಗಳು ತೆರೆದುಕೊಂಡು ರಕ್ತ ಪರಿಚಲನೆ ಸುಧಾರಿಸುತ್ತದೆ. ರಕ್ತ ಪರಿಚಲನೆ ಚೆನ್ನಾಗಿದ್ದಾಗ ದೇಹದಲ್ಲಿ ಉಷ್ಣತೆ, ಶಕ್ತಿ ಮತ್ತು ಉತ್ಸಾಹ ಸ್ವತಃ ಹೆಚ್ಚಾಗುತ್ತದೆ. ಇದನ್ನು ತಯಾರಿಸುವ ವಿಧಾನ: 2 ಲವಂಗ ಮತ್ತು ಅರ್ಧ ಇಂಚು ಶುಂಠಿಯ ತುಂಡನ್ನು 2 ಗ್ಲಾಸ್ ನೀರಿನಲ್ಲಿ ಕುದಿಸಿ, ನೀರು 1 ಗ್ಲಾಸಿಗೆ ಇಳಿಯುವವರೆಗೂ ಕುದಿಸಿ. ಚೆನ್ನಾಗಿ ಕುದಿದ ನಂತರ ಸೋಸಿಕೊಂಡು ಬೆಚ್ಚಗಿನ ಸ್ಥಿತಿಯಲ್ಲಿದ್ದಾಗ 1 ಚಮಚ ಜೇನುತುಪ್ಪ ಸೇರಿಸಿ. ಸಕ್ಕರೆ ಕಾಯಿಲೆ ಇದ್ದರೆ ಜೇನುತುಪ್ಪ ಹಾಕಬೇಡಿ. ಈ ಚಹಾವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕುಡಿಯಬಹುದು. ಬೆಳಗ್ಗೆ ಯಾವುದಾದರೂ ಗುಳಿಗೆಗಳು ಅಥವಾ ಔಷಧಿಗಳು ಇದ್ದರೆ ಉಪಹಾರ ಮಾಡಿದ ಅರ್ಧ ಗಂಟೆಯ ನಂತರ ಕುಡಿದರೂ ಚಲಿಸುತ್ತದೆ. ಚಳಿಗಾಲದಲ್ಲಿ ಈ ಉಪಾಯ ಮಾಡಿ. ಇದು ದೇಹದಲ್ಲಿ ಉಷ್ಣತೆಯನ್ನು ಕಾಯ್ದುಕೊಂಡು ದಿನವಿಡೀ ಶಕ್ತಿ ನೀಡುತ್ತದೆ. ಎರಡನೆಯ ಉಪಾಯ: ಪ್ರತಿದಿನ ರಾತ್ರಿ ಮಲಗುವ ಮೊದಲು 1 ಗ್ಲಾಸ್ ಬಿಸಿ ಹಾಲಿನಲ್ಲಿ 2 ರಿಂದ 3 ಚಿಟಿಕೆ ಅರಶಿನ ಹಾಕಿ ಕುಡಿದರೆ ದೇಹದ ಮೇಲೆ ಅದ್ಭುತ ಪರಿಣಾಮ ಕಾಣುತ್ತದೆ. ಹಾಲು ಕ್ಯಾಲ್ಸಿಯಂ ಮತ್ತು ಪ್ರೋಟೀನ್ನ ಅತ್ಯಂತ ಸುಲಭ ಮತ್ತು ಸುರಕ್ಷಿತ ಮೂಲವಾಗಿದ್ದು, ಇದು ಮೂಳೆಗಳನ್ನು ಬಲಪಡಿಸುತ್ತದೆ. ಅರಿಶಿಣದಲ್ಲಿರುವ ಕರ್ಕ್ಯುಮಿನ್ ದೇಹದಲ್ಲಿನ ಊತ ಮತ್ತು ನೋವನ್ನು ಕಡಿಮೆ ಮಾಡುತ್ತದೆ. ಕೀಲು ನೋವು, ವಾತ ಅಥವಾ ಮೊಣಕಾಲು ನೋವು ಇರುವವರಿಗೆ ಈ ಅರಿಶಿಣದ ಹಾಲು ರಾತ್ರಿಯ ಅತ್ಯುತ್ತಮ ಟಾನಿಕ್ ಆಗಿದೆ. ಕೇವಲ ನೆನಪಿನಲ್ಲಿಡಿ, ಮಲಗುವ 30 ನಿಮಿಷ ಮೊದಲು ಇದನ್ನು ಕುಡಿಯುವುದು ಹೆಚ್ಚು ಪ್ರಯೋಜನಕಾರಿಯಾಗಿದೆ. ಮೂರನೇ ಪದಾರ್ಥ: ಎಳ್ಳು ಮತ್ತು ಬೆಲ್ಲ. ನಮ್ಮ ಕರ್ನಾಟಕದಲ್ಲಿ ಚಳಿಗಾಲದಲ್ಲಿ ಎಳ್ಳು ಬೆಲ್ಲ ತಿನ್ನಿ, ಮೂಳೆಗಳು ಕಬ್ಬಿಣದಂತೆ ಬಲವಾಗುತ್ತದೆ. ಎಳ್ಳಿನಲ್ಲಿ ಕ್ಯಾಲ್ಸಿಯಂ, ಐರನ್ ಮತ್ತು ಫಾಸ್ಫರಸ್ ಧಾರಾಳವಾಗಿರುತ್ತದೆ. ಇದು ಮೂಳೆಗಳು ಮತ್ತು ಸ್ನಾಯುಗಳಿಗೆ ಬಲ ನೀಡುತ್ತದೆ. ಬೆಲ್ಲ ದೇಹದಲ್ಲಿನ ವಿಷಕಾರಕಗಳನ್ನು ಹೊರಹಾಕುತ್ತದೆ, ರಕ್ತವನ್ನು ಶುದ್ಧೀಕರಿಸುತ್ತದೆ ಮತ್ತು ತಕ್ಷಣ ಶಕ್ತಿ ನೀಡುತ್ತದೆ. ಚಳಿಗಾಲದಲ್ಲಿ ಪ್ರತಿದಿನ ಬೆಳಗ್ಗೆ 2-3 ಎಳ್ಳಿನ ಲಡ್ಡು ಅಥವಾ ಎಳ್ಳು ಬೆಲ್ಲದ ಸಣ್ಣ ತುಂಡು ತಿಂದರೆ ಕೀಲು ನೋವು, ಕಾಲುಗಳ ಊತ ಮತ್ತು ಸ್ನಾಯು ನೋವಿನಲ್ಲಿ ಬಹಳ ವ್ಯತ್ಯಾಸ ಕಾಣುತ್ತದೆ. ಸಂತೋಷದ ವಿಚಾರ ಏನೆಂದರೆ ಈ 2 ವಸ್ತುಗಳು ನಮ್ಮ ಮನೆಯಲ್ಲಿ ಸುಲಭವಾಗಿ ದೊರೆಯುತ್ತದೆ.
ಚಳಿಗಾಲದಲ್ಲಿ ಎಳ್ಳು ಬೆಲ್ಲ ತಿಂದರೆ ದೇಹದಲ್ಲಿ ಉಷ್ಣತೆ ಉಳಿದು ಚಳಿಗೆ ತೊಂದರೆಯಾಗುವುದಿಲ್ಲ. ಈಗ ಪ್ರೋಟೀನ್ ಬಗ್ಗೆ ಮಾತನಾಡೋಣ. ಎಲ್ಲ ವಯಸ್ಸಿನಲ್ಲಿಯೂ ದೇಹಕ್ಕೆ ಪ್ರೋಟೀನ್ ಅಗತ್ಯವಿದೆ. ನೀವು ಸಾಮಾನ್ಯವಾಗಿ ಸರಿಯಾದ ಪ್ರೋಟೀನ್ ನೀಡಿದರೆ ವೃದ್ಧಾಪ್ಯ ಶೀಘ್ರದಲ್ಲಿ ಬರುವುದಿಲ್ಲ. ಇದಕ್ಕಾಗಿ ಏನು ಮಾಡಬೇಕು? ಬುಜ್ಜಿಗೆಡ್ಡೆ ಅಂದರೆ ಹುರಿದ ಕಡಲೆಕಾಳು ಅಥವಾ ಶೇಂಗಾ ತಿನ್ನಿ. ಈ ಎರಡೂ ನೈಸರ್ಗಿಕ ಪ್ರೋಟೀನ್ ಮತ್ತು ಖನಿಜಗಳಿಂದ ತುಂಬಿದೆ. ಬೆಳಗ್ಗೆ ಅಥವಾ ಸಂಜೆ ಒಂದು ಗುಪ್ಪಿಟ್ಟು ಬುಜ್ಜಿಗೆಡ್ಡೆ ಮತ್ತು ಸ್ವಲ್ಪ ಶೇಂಗಾ ತಿನ್ನುವ ಅಭ್ಯಾಸ ಮಾಡಿಕೊಳ್ಳಿ. ಇದು ಕೇವಲ ಸ್ನಾಯು ದೌರ್ಬಲ್ಯವನ್ನು ದೂರ ಮಾಡುವುದಷ್ಟೇ ಅಲ್ಲ, ದೇಹಕ್ಕೆ ಸ್ಟ್ಯಾಮಿನಾ ಕೂಡ ನೀಡುತ್ತದೆ. ರಾತ್ರಿ ಮಲಗುವಾಗ ಕಾಲುಗಳಲ್ಲಿ ಗುಂಡಿ ಬರುತ್ತಿದ್ದರೆ ಅಥವಾ ಇರುವೆ ಓಡಾಡುವಂತಿದ್ದರೆ ಈ ಸಂಯೋಜನೆ ನಿಮಗೆ ರಾಮಬಾಣ ಔಷಧಿಯಾಗಿದೆ. 5ನೇ ಪದಾರ್ಥ ಮೆಂತೆ. ಮೆಂತೆಯನ್ನು ಜನರು ಕೇವಲ ಒಗ್ಗರಣೆ ಮಸಾಲ ಎಂದು ತಿಳಿಯುತ್ತಾರೆ, ಆದರೆ ಇದು ನೈಸರ್ಗಿಕ ಔಷಧಿಯಾಗಿದೆ. ಇದರಲ್ಲಿ ಐರನ್, ಕ್ಯಾಲ್ಸಿಯಂ ಮತ್ತು ನಾರಿನಾಂಶ ಇರುತ್ತದೆ. ಇದು ರಕ್ತ ಪರಿಚಲನೆ ಸುಧಾರಿಸುತ್ತದೆ ಮತ್ತು ಮೂಳೆಗಳ ಊತ ಕಡಿಮೆ ಮಾಡುತ್ತದೆ. ರಾತ್ರಿ 1 ಚಮಚ ಮೆಂತೆಯನ್ನು ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಆ ನೀರನ್ನು ಕುಡಿಯಿರಿ ಮತ್ತು ಉಳಿದ ಕಾಳುಗಳನ್ನು ಅಗಿಯುತ್ತಾ ತಿನ್ನಿ. ಕೇವಲ 10 ದಿನಗಳಲ್ಲಿ ಮೊಣಕಾಲಿನ ಗಟ್ಟಿತನ ಮತ್ತು ಕಾಲುಗಳ ಊತ ಕಡಿಮೆಯಾಗುತ್ತದೆ ಎಂದು ನೀವೇ ಹೇಳುತ್ತೀರಿ. ಜನರು ಆಕ್ರೋಟ್ ಮೆದುಳಿಗೆ ಒಳ್ಳೆಯದು ಎಂದು ಹೇಳುತ್ತಾರೆ, ಆದರೆ ನಿಮಗೆ ಗೊತ್ತೇ, ಅದು ದೇಹದ ದೌರ್ಬಲ್ಯವನ್ನು ದೂರ ಮಾಡುತ್ತದೆ. ಆಕ್ರೋಟಿನಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇರುತ್ತದೆ. ಇದು ನರ ಮತ್ತು ಸ್ನಾಯುಗಳಿಗೆ ಪೋಷಣೆ ನೀಡುತ್ತದೆ. ಒಣ ದ್ರಾಕ್ಷಿಯಲ್ಲಿ ಐರನ್ ಮತ್ತು ಆಂಟಿ ಆಕ್ಸಿಡೆಂಟ್ ಇವೆ. ಇವು ರಕ್ತ ಪರಿಚಲನೆಯನ್ನು ಸುಧಾರಿಸುತ್ತದೆ ಮತ್ತು ಆಯಾಸವನ್ನು ದೂರ ಮಾಡುತ್ತದೆ. ಪ್ರತಿದಿನ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ 2 ಆಕ್ರೋಟ್ ಮತ್ತು 10 ರಿಂದ 15 ಒಣ ದ್ರಾಕ್ಷಿ ತಿನ್ನಿರಿ. ಇದಕ್ಕಾಗಿ ರಾತ್ರಿ ಮಲಗುವ ಮೊದಲು 2 ಆಕ್ರೋಟ್ ಮತ್ತು 15 ಒಣ ದ್ರಾಕ್ಷಿಯನ್ನು ಪ್ರತ್ಯೇಕ ಬಟ್ಟಲಿನಲ್ಲಿ ನೀರಿನಲ್ಲಿ ನೆನೆಸಿಡಿ. ಬೆಳಗ್ಗೆ ನೆನೆಸಿದ ಆಕ್ರೋಟ್ ಮತ್ತು ಒಣ ದ್ರಾಕ್ಷಿಯನ್ನು ಅಗೆಯುತ್ತಾ ತಿನ್ನಿ ಮತ್ತು ಒಣ ದ್ರಾಕ್ಷಿಯ ನೀರನ್ನು ಕುಡಿಯಿರಿ. ನೀವು ನೋಡ್ತೀರಿ, ಇದರಿಂದ ದಿನವಿಡೀ ಉತ್ಸಾಹ ಉಳಿಯುತ್ತದೆ ಮತ್ತು ಕ್ರಮೇಣ ಕಾಲುಗಳಲ್ಲಿ ಶಕ್ತಿ ಮತ್ತೆ ಬರುತ್ತದೆ. ಇದರ ಜೊತೆಗೆ ದಿನಕ್ಕೆ ಕನಿಷ್ಠ 15 ರಿಂದ 20 ನಿಮಿಷ ನಡೆಯಿರಿ ಅಥವಾ ಶತಪಾವಲಿ ಮಾಡಿ. ನಿಧಾನವಾಗಿ ಗುಟುಕು ಗುಟುಕು ಕುಡಿಯಿರಿ. ದಿನಕ್ಕೆ ಕನಿಷ್ಠ 2-2.5 ಲೀಟರ್ ನೀರು ಕುಡಿಯಿರಿ. ಜಂಕ್ ಫುಡ್, ಬೇಕರಿ ವಸ್ತುಗಳಾದ ಬಿಸ್ಕೆಟ್, ಖಾರಿ, ಬ್ರೆಡ್ ಅಥವಾ ಪೇಸ್ಟ್ರಿ ಸಂಪೂರ್ಣವಾಗಿ ಬಿಟ್ಟುಬಿಡಿ. ಪ್ಯಾಕೆಟ್, ಪಾರ್ಸಲ್ ಅಥವಾ ಚಿಪ್ಸ್ ಕೂಡ ತಿನ್ನಬೇಡಿ, ಯಾಕೆಂದರೆ ಇದರಲ್ಲಿ ಉಪ್ಪಿನ ಪ್ರಮಾಣ ತುಂಬ ಹೆಚ್ಚಾಗಿದೆ. ಇದು ರಕ್ತದೊತ್ತಡ ಹೆಚ್ಚಿಸಬಹುದು. ಪ್ರತಿ 1.5-2 ಗಂಟೆಗೊಮ್ಮೆ ಸ್ಥಳದಿಂದ ಎದ್ದು ಸ್ವಲ್ಪ ಚಲನೆ ಮಾಡಿ. ಇದರಿಂದ ರಕ್ತ ಪರಿಚಲನೆ ಸರಿಯಾಗಿರುತ್ತದೆ. ಸ್ನೇಹಿತರೆ, ಇಂದು ನಾವು 5 ಸೂಪರ್ ಫುಡ್ಗಳ ಬಗ್ಗೆ ಮತ್ತು ಒಂದು ವಿಶೇಷ ಪಾನೀಯದ ಬಗ್ಗೆ ತಿಳಿದುಕೊಂಡೆವು. ಇವು ಕೇವಲ ನಿಮ್ಮ ಸ್ನಾಯುಗಳು ಮತ್ತು ಮೂಳೆಗಳನ್ನು ಬಲಪಡಿಸುವುದಷ್ಟೇ ಅಲ್ಲ, ನಿಮ್ಮ ದೇಹದಲ್ಲಿ ಹಳೆಯ ಉತ್ಸಾಹವನ್ನು ಮತ್ತೆ ತುಂಬುತ್ತದೆ. ನೆನಪಿರಲಿ, ವಯಸ್ಸು ಹೆಚ್ಚಾಗುವುದು ನಮ್ಮ ಕೈಯಲ್ಲಿಲ್ಲ, ಆದರೆ ದೌರ್ಬಲ್ಯವನ್ನು ತಡೆಗಟ್ಟುವುದು ಖಂಡಿತ ನಮ್ಮ ಕೈಯಲ್ಲಿದೆ. ಈ 5 ಪದಾರ್ಥಗಳನ್ನು ನಿಮ್ಮ ಆಹಾರದಲ್ಲಿ ಸೇರಿಸಿಕೊಂಡರೆ ನಿಮ್ಮ ದೇಹ ನಿಮಗೆ ಖಂಡಿತ ಧನ್ಯವಾದ ಹೇಳುತ್ತದೆ. ವೀಕ್ಷಕರೇ, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಕಮೆಂಟ್ ಮಾಡಿ. ಹಾಗೆಯೇ ಮುಂದಿನ ವಿಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.